ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿರಿ. ದೇಶಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದು ಆಗಲಿ ಅನ್ನೋದನ್ನು ದೇವರಲ್ಲಿ ಬೇಡಿಕೊಳ್ಳಿ. ಗ್ರಾಮೀಣ ಭಾಷೆಯಲ್ಲಿ ಇವತ್ತಿನ ದಿವಸ ಸಂಜೆಯ ಸಮಯದಲ್ಲಿ ಒಂದು ಸ್ಲೋಗನನ್ನು ಹೇಳ್ತಾರೆ, ಬಂಗಾರವನ್ನು ತೆಗೆದುಕೊಂಡು ಬಂಗಾರದಂತಿರೋಣ ಅಂತ. ಕೊಡ್ತಕ್ಕಂಥದ್ದು ಬಂಗಾರ ಅಲ್ಲ, ನಿಜ, ಇದು ಸಂಕೇತ. ಅದರ ಉದ್ದೇಶ ಇಷ್ಟೇ, ನಾವು ನೀವೆಲ್ಲರೂ ಸಂತೋಷವಾಗಿ ಒಗ್ಗಟ್ಟಾಗಿ ಇರೋಣ ಅನ್ನೋ ಒಂದು ಸಂದೇಶವನ್ನು ಹಿರಿಯರು ಕೊಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಪಾಲಿಸ್ರಿ. ದೇಶ ಮತ್ತು ನೀವು ಎಲ್ಲರೂ ಆರೋಗ್ಯಕರವಾಗಿ ಚೆನ್ನಾಗಿರೋಣ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ಈ ಕೋವಿಡ್ ಅಂತಕ್ಕಂಥ ಹೆಮ್ಮಾರಿ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಅನ್ನೋ ಒಂದು ಬೇಡಿಕೆಯನ್ನು ದೇವರಲ್ಲಿ ಇಟ್ಟು ಇಂದಿನ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾನು ಕೋವಲೆಂಟ್ ಬಾಂಡ್ ಅಂತಕ್ಕಂಥ ಎರಡನೇ ಟೈಪ್ ಆಗಿರುವ ರಾಸಾಯನಿಕ ಬಂಧ ಬಗ್ಗೆ ಹೇಳ್ತಾ ಇದ್ದೆ. ಆಸ್ ಎ ಸೈಡ್ ವಿ ಹ್ಯಾವ್ ಟು ರೀಕಾಲ್ ವಾಟ್ ವಿ ಸ್ಟಡಿಡ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್. ಅದು ದಿಸ್ ಈಸ್ ಮೈ ರುಟೀನ್ ಪ್ರಾಕ್ಟೀಸ್. ನನಗೆ ರೆಗ್ಯುಲರ್ ಆಗಿ ರೂಢಿ ಇರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಕಲಿಸಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಅತಿ ಕಡಿಮೆ ಸಮಯದಲ್ಲಿ ರೀಕಾಲ್ ಮಾಡಿಕೊಳ್ಬೇಕು, ಅಂದರೆ ಮುಂದೆ ಕಲಿತಕ್ಕಂಥದ್ದಕ್ಕೆ ಟಚ್ ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಕಂಪ್ಯಾರಿಟಿವ್ಲಿ ಈಸಿ ಡೆಫಿನೇಷನ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ಸ್ ಇಲ್ಲ. ಅಯಾನಿಕ್ ಬಂಧಕ್ಕೆ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ. ಒಂದು ಸಿಂಪಲ್ ಡೆಫಿನೇಷನ್, ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಈಸ್ ಕಾಲ್ಡ್ ಅಯಾನಿಕ್ ಬಾಂಡ್. ಭಾಳ ಸಿಂಪಲ್ ಡೆಫಿನೇಷನ್ ನನ್ನ ಪ್ರಕಾರ, ಅಷ್ಟು ಎಕ್ಯುರೇಟ್ ಆಗಿದ್ದಲ್ಲ. ಸ್ವಲ್ಪ ಡಿಫಿಕಲ್ಟ್ ಮತ್ತು ಎಕ್ಯುರೇಟ್ ಡೆಫಿನೇಷನ್ ಯಾವುದು ಅಯಾನಿಕ್ ಬಾಂಡ್ಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ದ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ಶಿಫ್ಟಿಂಗ್ ಆಫ್ ಒನ್ or more electron from the outermost orbit of cation to the outermost orbit of anion is called as a ionic bond. It is also called electrovalent bond. We have given you the examples already. ಅದರ ಜೊತೆಗೆ ಅಯಾನಿಕ್ ಬಾಂಡ್ ಕಂಪೌಂಡಲ್ಲಿ ಸುಲಭವಾಗಿ ಬರಬೇಕು ಅಂದರೆ ಯಾವ್ಯಾವ ಕಂಡೀಷನ್ಸನ್ನು ನಾವು ಒದಗಿಸ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ವಾಟ್ ಆರ್ ದಿ ಫೇವರಬಲ್ ಕಂಡೀಷನ್ಸ್ ನೀಡೆಡ್ ಫಾರ್ ದ ಫಾರ್ಮೇಷನ್ ಆಫ್ ಎ ಅಯಾನಿಕ್ ಬಾಂಡ್ ಈಸಿಲಿ ಇನ್ ದ ಕಂಪೌಂಡ್ ಐ ಹ್ಯಾವ್ ಮೆನ್ಷನ್. ಏನೇನಂತ ನೆನಪಿಸ್ಕೊಳ್ಳಿ. ದ ಕ್ಯಾಟಯಾನ್ ಆ್ಯಂಡ್ ಆನಯಾನ್ ಹ್ಯಾಸ್ ಟು ಫಾರ್ಮ್ ಈಸಿಲಿ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗ ಪ್ಲಸ್ ಮತ್ತು ಮೈನಸ್ ಅಂತಕ್ಕಂಥ ಅಯಾನ್ಸ್ಗಳು ಹೊರಗೆ ಬರಬೇಕು. ಕ್ಯಾಟಯಾನ್ ಆ್ಯಂಡ್ ಆನಯಾನ್ ಶುಡ್ ಅರೇಂಜ್ ಇನ್ ಡೆಫಿನಿಟ್ ಜಿಯೋಮೆಟ್ರಿಕ್ ಮ್ಯಾನರ್. ಕ್ಯಾಟಯಾನ್ ಮತ್ತು ಆನಯಾನ್ಗಳು ತಮ್ಮದೇ ಆಗಿರ್ತಕ್ಕಂಥ ಜಿಯೋಮೆಟ್ರಿಕ್ ಮ್ಯಾನರ್ದಲ್ಲಿ ಅರೇಂಜ್ ಆಗಿರಬೇಕು. ದೆನ್ ದಿ ಅಯೋನೈಸೇಷನ್ ಎಂಥಾಲ್ಪಿ ಮಸ್ಟ್ ಬಿ ಲೆಸ್. ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋದಿರುತ್ತೆ. ಬ್ರೀಫ್ ಆಗಿ ಹೇಳೋದಾದರೆ, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದಿ ಮೋಸ್ಟ್ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ ಫ್ರಾಮ್ ಔಟರ್ ಆರ್ಬಿಟ್ ಆಫ್ ಎ ಗ್ಯಾಸಿಯಸ್ ಐಸೋಲೇಟೆಡ್ ಆಟಮ್ ಟು ಫಾರ್ಮ್ ದ ಅಯಾನ್ ಕ್ಯಾಟಯಾನ್ ಈಸ್ ಕಾಲ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ದಟ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಕಂಪ್ಯಾರಿಟಿವ್ಲಿ ಲೆಸ್. ಏನು ಕೊನೆ ಕಕ್ಷೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನನ್ನು ತೆಗೆದು ಕ್ಯಾಟಯಾನ್ ಪಡೆದುಕೊಳ್ತಿರಲ್ಲ ಗ್ಯಾಸಿಯಸ್ ಸ್ಟೇಟಲ್ಲಿ, ಆವಾಗ ಸರ್ಟನ್ ಎನರ್ಜಿಯನ್ನು ಹಾಕಬೇಕು. ಆ ಎನರ್ಜಿ ಸಾಧ್ಯದಷ್ಟು ಮಟ್ಟಿಗೆ ಕಡಿಮೆ ಇದ್ದರೆ ಅಯಾನಿಕ್ ಬಾಂಡ್ ಸುಲಭ ಬರುತ್ತೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮಸ್ಟ್ ಬಿ ಹೈ. ರಿವರ್ಸ್ ಇದೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. ಆಗಲೇ ನಾನು ಎನರ್ಜಿ ಆ್ಯಡೆಡ್ ಅಂದೆ, ನೌ ಇಟ್ ಈಸ್ ರಿಲೀಸ್ಡ್. To add an electron to the outer orbit is called electron gain enthalpy, that must be high. ಈ 4 ಕಂಡೀಷನ್ಸ್ಗಳು ಇದ್ದರೆ
ಆ ಕಂಪೌಂಡಲ್ಲಿ ಅಯಾನಿಕ್ ಬಾಂಡ್ ಸುಲಭ ಬರುತ್ತೆ ಅನ್ನೋ ಮಾಹಿತಿಯನ್ನು ಕಲಿತ್ಕೊಂಡು ನಾವು ಎರಡನೇ ಟೈಪ್ ಆಗಿರ್ತಕ್ಕಂಥ ಬಂಧವನ್ನು ಪ್ರಾರಂಭ ಮಾಡಿದ್ದೀವಿ. ದಟ್ ಈಸ್ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಈಸ್ ಎ ಟೈಪ್ ಆಫ್ ಎ ಕೆಮಿಕಲ್ ಬಾಂಡ್ which is formed by equal sharing or common sharing of electron pair between the atoms. ಯಾವುದೇ ಎಟಮ್ಗಳ ಮಧ್ಯೆ ಯಾವುದೇ ಎರಡು ಎಟಮ್ಗಳ ಮಧ್ಯೆ ಸಮನಾಗಿ ಒಂದು ಜೊತೆ ಎಲೆಕ್ಟ್ರಾನ್ ಸಮನಾಗಿ ಹಂಚಿಕೆ ಆಗಿದ್ದಾಗ ಬರ್ತಕ್ಕಂಥದ್ದು ಕೋವೆಲೆಂಟ್ ಬಂಧ. ಈಕ್ವಲ್ ಶೇರಿಂಗ್ ಅಥವಾ ಕಾಮನ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ಬಿಟ್ವೀನ್ ದ ಆಟಮ್ಸ್ ಇಸ್ ಕಾಲ್ಡ್ ದ ಕೋವೆಲೆಂಟ್ ಬಾಂಡ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಸಫಿಷಿಯೆಂಟ್ ಆಗೋದಿಲ್ಲ. ಎಕ್ಸಾಮಿನೇಷನ್ ಪರ್ಪಸ್ ಡೆಫಿನೇಷನ್ ಬರೋದು ಒಂದೇ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಆದರೆ only one example may not satisfy to understand the details. Therefore, I used to give at least more than 1, 2, 3 examples I used to provide. First example, ಹೈಡ್ರೋಜನ್ ಮಾಲಿಕ್ಯೂಲ್ ಯಾವ ರೀತಿ ಬಂದಿದೆ ಅಂತ ನೋಡೋದಾದ್ರೆ, ಹೈಡ್ರೋಜನ್ ಅಟಮ್ದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಟ್ಸ್ ಆಫ್ ನೋ ಯೂಸ್. ಹಾಗಾಗಿ ಮತ್ತೊಂದು ಹೈಡ್ರೋಜನ್ ಅಟಮ್ದಲ್ಲಿ ಇರ್ತಕ್ಕಂಥ ಮತ್ತೊಂದು ಎಲೆಕ್ಟ್ರಾನ್, ಒಂದು ಜೊತೆ ಎಲೆಕ್ಟ್ರಾನು ಹೈಡ್ರೋಜನ್ ಅಟಮ್ಗಳ ಮಧ್ಯೆ ಹಂಚಿಕೆಯಾಗಿದೆ. ಅದನ್ನು ನಾನು H ಅಂತ ಬರೆದಿದ್ದೀನಿ. ಆ ಬಾಂಡನ್ನು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರೀಬೇಕು. ಟೇಕ್ ಅನ್ ಎಕ್ಸಾಂಪಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸಡನ್ ಆಗಿ ನೋಡಿದ್ರೆ ಗೊತ್ತಾಗೋದಿಲ್ಲ. ನಿನ್ನೆ ಹೇಳಿದ್ದನ್ನು ನೆನಪಿಸ್ಕೋಬೇಕು. ಆಕ್ಸಿಜನ್ ಅಟಮದ ಮೇಲೆ 6 ಎಲೆಕ್ಟ್ರಾನ್ಸ್ ಅದಾವ್ರಿ. ನಾನು ವೈಟ್ ಚಾಕ್ ಇಂದ ಬರೆದಿದ್ದೀನಿ. ಆನಂತರ ಹೈಡ್ರೋಜನ್ ಅಟಮ್, 2 ಹೈಡ್ರೋಜನ್ ಅಟಮ್ ಆ ಕಡೆ ಮತ್ತು ಈ ಕಡೆ ಹತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ನಾನು ದಟ್ ಕಲರ್ಡ್ ಚಾಕ್ ಇಂದ ಬರೆದಿದ್ದೀನಿ. ಮೊದಲಿಗೆ ಏನಾಯಿತು, ಆಕ್ಸಿಜನ್ನು ತನ್ನ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ, ಆಕ್ಟೇಟ್ ಸ್ಟೇಟ್ ಅಟೇನ್ ಆಗಿದೆ. ತದನಂತರ 2 ಹೈಡ್ರೋಜನ್ ಅಟಮ್ಗೆ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆಗಿದೆ. OH double 2 electrons on oxygen. This is to be called as 2 covalent bonds. Double R. There are 2 covalent bonds formed in the water molecule. If 2 pair of electrons are going to share it between the atoms, then it will leads to the double covalent bond. Idu single covalent bond, idu 2 single covalent bond. ಈಥೀನ್ ಅನ್ನೋ ಎಕ್ಸಾಂಪಲ್ ತೆಗೆದುಕೊಂಡು ನೀವು ಬಿಡಿಸಿ ಬರೆಯೋದಾದರೆ, ಇಫ್ ಯು ರೈಟ್ ದ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಕೇರ್ಫುಲಿ, ದಿಸ್ ಈಸ್ 1 carbon having 4 electrons in the valence cell. This is another carbon having 4 electrons in the valence cell. ಸರಿನಾ? Between carbon and carbon 2 pair of electrons are shared, and remaining electrons are shared with 2 hydrogen atoms on both sides. Therefore, you get CH2 double bond CH2. You got here between carbon and carbon the bond formed by the sharing of 2 pair of electrons. Therefore, you can say there is a double covalent bond in ethene molecule. ಕ್ಲಿಯರ್ ಸರ್? ಮತ್ತೆ ಇದು ಯಾವುದು? ಇದು ಸಿಂಗಲ್ ಕೋವೆಲೆಂಟ್ ಬಾಂಡ್. CH ಇದೆಯಲ್ಲ, ಇವೆಲ್ಲ 4 CH ಕೋವೆಲೆಂಟ್ ಬಾಂಡ್ಸ್ ಅದಾವ್ರಿ. ಕಾರ್ಬನ್ ಮಧ್ಯೆ ಇರ್ತಕ್ಕಂಥದ್ದು ಡಬಲ್ ಕೋವೆಲೆಂಟ್ ಬಾಂಡ್ ಆಗಿದೆ. ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ ಈಥೈನ್ ಮಾಲಿಕ್ಯೂಲ್, ಅಗೇನ್ 4 electrons in the valence cell of carbon. I must write in the particular manner that all of a sudden 4 ಅಂತ ಬರೆದ್ರೆ ನಮಗೆ ಇಲ್ಲಿ ಸೇರಿಕ್ ಆಗೋದಿಲ್ಲ. 3 electrons at one side, 1 electron at other side. For another carbon, 3 electrons at one side, 1 electron at other different side. ಈಗ 3 ಪೇರ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಕಾರ್ಬನ್ ಮಧ್ಯೆ ಹಂಚಿಕೆ ಆಗಿದೆ. Therefore, it is called as triple covalent bond. ಈ ಕಡೆ ಒಂದು ಪೇರ್, ಈ ಕಡೆ ಒಂದು ಪೇರ್ ಎಲೆಕ್ಟ್ರಾನ್ ಹಂಚಿಕೆ ಆಗಿದೆ ಕಾರ್ಬನ್ ಹೈಡ್ರೋಜನ್ ಮಧ್ಯೆ. ಇದು ಸಿಂಗಲ್ ಕೋವೆಲೆಂಟ್ ಬಾಂಡ್.
ಬಟ್ ಕಾರ್ಬನ್ ಮಧ್ಯೆ ಇರ್ತಕ್ಕಂಥದ್ದು ಡಬಲ್ ಕೋವಲೆಂಟ್ ಬಾಂಡ್. ಹೇಳಿದ್ನಲ್ಲ, ಎಕ್ಸಾಮಿನೇಷನ್ಗೋಸ್ಕರ ನಾವು ಅಕಸ್ಮಾತ್ 2 ಮಾರ್ಕ್ಸಿಗೆ ಕೇಳಿದ್ದೀವಿ ಅಂದರೆ ನೀವೇನು ಮಾಡಬೇಕು, ಡೆಫಿನೇಷನ್ ಬರೀಬೇಕು, ಒಂದೇ ಎಕ್ಸಾಂಪಲನ್ನು ಬರೆದ್ರೆ ಸಾಕು. ಆದರೆ ಆ ಒಂದೇ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಬಿಟ್ಟಿದ್ರೆ ಒಂದು ತಪ್ಪು ಕಲ್ಪನೆ ಬರ್ಬೋದು. ಏನು ಗೊತ್ತಾ ಸರ್, ಹಾಗಾದರೆ ಕೋವಲೆಂಟ್ ಬಾಂಡ್ ಹೈಡ್ರೋಜನ್ ಮಾಲಿಕ್ಯೂಲ್ದಲ್ಲಿ ಮಾತ್ರ ಬರುತ್ತಾ, ಬೇರೆ ಇನ್ನೆಲ್ಲೂ ಬರೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಹೌದಾ? ಹಾಗಾಗಿ ಐ ಆಮ್ ಗಿವಿಂಗ್ ಯು ದ ಡಿಫರೆಂಟ್ ಎಕ್ಸಾಂಪಲ್ಸ್. ವಿಚ್ ಎಕ್ಸಾಂಪಲ್ ಯು ಫೀಲ್ ಈಸಿ ದಟ್ ಯು ಕ್ಯಾನ್ ರೈಟ್ ಇಟ್ ಇನ್ ದ ಎಕ್ಸಾಮ್. ಎಕ್ಸಾಮಿಗೋಸ್ಕರ ಬರೆಯೋದು ಬೇರೆ, ಎಕ್ಸಾಮ್ಗೋಸ್ಕರ ಮಾರ್ಕ್ಸ್ಗೋಸ್ಕರ ಬರೆಯೋದು ಬೇರೆ. ಅದು ಥಿಯರಿ ಮಾತ್ರ ಹೆಲ್ಪ್ ಆಗುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಬೇಕು, ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅನ್ನೋದಾದರೆ ಆ ಒಂದೇ ಎಕ್ಸಾಂಪಲ್ಗೆ ಸ್ಟಿಕ್ಕನ್ ಆಗಬಾರ್ದು. ಸಮ್ ಅದರ್ ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ನೀವು ಕನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ರಿಗಾರ್ಡಿಂಗ್ ಕೋವಲೆಂಟ್ ಬಾಂಡ್. ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್ಸ್, ಸಿಗ್ಮಾ ಬಾಂಡ್, ಪೈ ಬಾಂಡ್, ಡಿಫರೆನ್ಸ್ ಬಿಟ್ವೀನ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್, ಹೈಬ್ರಿಡೈಸೇಷನ್, ಭಾಳ ಲೆಂದಿ ಇನ್ಫಾರ್ಮೇಷನ್ ಎಲ್ಲ ಈ ಕೋವಲೆಂಟ್ಗೆ ಬಾಂಡಿಗೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಕಲಿತ್ಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲ ಕಲಿತದ್ದನ್ನು ನೆನಪಿಸಿಕೊಂಡ ನಂತರ ವಿ ಆರ್ ಸ್ಟಾರ್ಟಿಂಗ್ ದ ನ್ಯೂ ಕಾನ್ಸೆಪ್ಟ್ in the today's class, that is bond parameters. This is the new concept you may not studied in the earlier classes, therefore try to understand in details. Bond parameters ಅಂದ್ರೆ ಆ ಒಂದು ಕಂಪೌಂಡ್ ಅಲ್ಲಿ ಬಾಂಡ್ ಅನ್ನು ಕಲಿತುಕೊಳ್ಳೋ ಸಮಯದಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳು, ಟರ್ಮ್ಗಳು ಯಾವ ಬರ್ತವು ಅನ್ನೋದನ್ನ ಕಲಿತ್ಕೊಳ್ಳೋದೇ ಬಾಂಡ್ ಪ್ಯಾರಾಮೀಟರ್ ಅದ ಮೀನಿಂಗ್ ಆಗಿದೆ. ಸೊ ಹಿಯರ್ ಐ ಗಿವ್ ದ ಡೆಫಿನೇಷನ್ ಅಲಾಂಗ್ ವಿತ್ ದ ಸಿಂಪಲ್ ರೆಪ್ರೆಸೆಂಟೇಷನ್. ಓಕೆ, ಡೋಂಟ್ ಬಾದರ್ ಅಬೌಟ್ ದ ಎಕ್ಸಾಂಪಲ್ ಆ್ಯಂಡ್ ಆಲ್ಸೋ ದ ವ್ಯಾಲ್ಯೂಸ್. ಎಷ್ಟು ವ್ಯಾಲ್ಯೂ ಇದೆ, ಯಾವ ಕಂಪೌಂಡಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದು ಬೇಡ. ನಮಗೇನು ಬೇಕು ಅಂದರೆ ಬಾಂಡ್ ಪ್ಯಾರಾಮೀಟರ್ದಲ್ಲಿ ಬರ್ತಕ್ಕಂಥ ಬಾಂಡ್ ಲೆಂತ್ ಅಂದರೆ ಏನು, ಅದನ್ನು ಹೇಗೆ ತೋರಿಸ್ಬೇಕು, ಕೋವಲೆಂಟ್ ಬಾಂಡ್ ಅಥವಾ ಕೋವಲೆಂಟ್ ರೇಡಿಯಸ್ ಅಂದರೆ ಏನು, ಹೌ ಟು ಶೋ ದಟ್ ಥಿಂಗ್, ವಾಟ್ ಈಸ್ ಬಾಂಡ್ ಆ್ಯಂಗಲ್, ವಾಟ್ ಈಸ್ ಬಾಂಡ್ ಆರ್ಡರ್, ಬಾಂಡ್ ಆ್ಯಂಗಲ್, ಬಾಂಡ್ ಆರ್ಡರ್, ದೆನ್ ವಂಡರ್ವಾಲ್ ರೇಡಿಯಸ್. All things should be shown in a diagrammatic manner along with the definition. Let us go for the simple thing and easy thing. First one is, what is bond length? ಪ್ರತಿಯೊಂದು ಮಾಲಿಕ್ಯೂಲ್ ದಲ್ಲಿ ಬಾಂಡ್ ಫಾರ್ಮ್ ಆಗಿದೆ ಅಂದರೆ ಆ ಬಾಂಡಿಗೆ ತನ್ನದೇ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಇರುತ್ತೆ. ನಾವು ಏನು ಮಾಡ್ತೀವಿ, ಸುಮ್ಮನೆ ಪಾಠ ಮಾಡೋ ಸಮಯದಲ್ಲಿ NaCl ಬರೆದು ಬಿಡ್ತೀವಿ, ಹೌದಾ? ಸೊ ಹಾಗಾದರೆ KCl ಅಥವಾ ಇನ್ಯಾವುದೋ ಕಂಪೌಂಡ್ ದಲ್ಲಿ ನಾವು H ಬರೆದಿದ್ದೀವಿ ಅಂತ ಅನ್ಕೊಳ್ರಿ, ಎಲ್ಲವೂ ಸೇಮ್ ಡಿಸ್ಟೆನ್ಸ್ ಇರ್ತವು ಅನ್ನೋ ರಾಂಗ್ ಕಾನ್ಸೆಪ್ಟ್ ಬೇಡ. ದ ಡಿಸ್ಟೆನ್ಸ್ ವಿಲ್ ಬಿ ಡಿಫರೆಂಟ್, ಬಟ್ ವಿ ಆರ್ ನಾಟ್ ರೈಟಿಂಗ್ ಅಕಾರ್ಡಿಂಗ್ ಟು ದ ಡಿಸ್ಟೆನ್ಸ್ ಬರೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಹಾಗಾದರೆ ಬಾಂಡ್ ಲೆಂತ್ ಅಂದರೆ ಏನು ಅಂತ ಗೊತ್ತು ಮಾಡ್ಕೊಳ್ಳಿ. ಡೈಗ್ರಾಮ್ ಅನ್ನು ಆಮೇಲೆ ನೋಡೋಣ. Bond length is the bond length. ನೀವು ಬೇಕಾ ಇಟ್ ಈಸ್ ದಿ ಅನ್ಕೋ, ಅಂದರೆ ಹೆಡ್ಡಿಂಗ್ ಕೊಟ್ಟಿರ್ತೀರಲ್ಲ ಅದನ್ನೇ ಮುಂದುವರಿಸ್ತಾ ಇದೀವಿ ಅಂತ ಅರ್ಥ. Therefore, bond length is the equilibrium distance. Bond length is the equilibrium distance between the combining atoms, between the combining atoms in a molecule. ನೀವು ತೆಗೆದುಕೊಂಡಿರ್ತಕ್ಕಂಥ ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ದಲ್ಲಿ ಎರಡು ಅಟಮ್ಗಳು ಒಂದಕ್ಕೊಂದು ಸೇರಿಕೊಂಡು ಮಾಲಿಕ್ಯೂಲ್ ಬರುತ್ತೆ. ಆ ಅಟಮ್ಗಳ ಮಧ್ಯೆ ಡಿಸ್ಟೆನ್ಸ್ ಅನ್ನ ತೆಗೆದುಕೊಂಡು ಮೆಜರ್ ಮಾಡ್ರಿ. that is its bond length. It is determined by
X-ray diffraction study. X-ray diffraction study because the length we are going to measure is very small, okay, and it is measured in terms of picometers ಅಥವಾ picometers ಅಂತ ಕರೀತಿರಲ್ಲ, pm. ಬಹಳಷ್ಟು ಸ್ಮಾಲರ್ ವ್ಯಾಲ್ಯೂಸ್ ಆಗಿರುತ್ತೆ. ಹಾಗಾಗಿ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡಿ ಮುಖಾಂತರ ಬಾಂಡ್ ಲೆಂತ್ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಹೇಗೆ ಅಂದರೆ ಇಟ್ ಈಸ್ ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಬೈನಿಂಗ್ atoms in a molecule is called as a bond length. It is determined by X-ray diffraction study and measured in terms of picometers or picometers. ಹೌದಾ? ಪೈಕೋ ಅಂದರೆ ತುಂಬ ಸ್ಮಾಲರ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಯೂಸಲಿ ವೆನ್ ವಿ ಯೂಸ್ ಟು ಸ್ಟಾರ್ಟ್ ದ ಕ್ಲಾಸ್ ಇನ್ ದ ಇನಿಷಿಯಲ್ ಡೇಸ್ ವಿ ಯೂಸ್ ಟು ಸೇ ಹೌ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದ ಟೈಮ್. ಸಮಯದ ಬಗ್ಗೆ ಎಷ್ಟು ಮಹತ್ವ ಕೊಡಬೇಕು ಅಂತ ಒಂದು ದಿವಸಲ್ಲಿ ಹೇಳ್ತಿರ್ತೀನಿ ನಾನು. ರಿಪೀಟೆಡ್ ಅಂದರೂ ಸಹಿತ ಸಮ್ ಸ್ಟೂಡೆಂಟ್ ಆದರೂ ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅದನ್ನು ರಿಪೀಟ್ ಮಾಡ್ತಿರ್ತೀನಿ. ದ ವ್ಯಾಲ್ಯೂ ಆಫ್ 1 year should be asked for the student, those who are going to failure in annual exam. This is out of the syllabus. Please come out. ಅದನ್ನು ಬಿಟ್ಟು ಈ ಕಡೆ ಬಂದು ಸ್ವಲ್ಪ ಟ್ರೈ ಮಾಡಿ. ಒಂದು ವರ್ಷದ ಮಹತ್ವವನ್ನು ಯಾರಿಗೆ ಕೇಳಬೇಕು ಅಂದರೆ ಯಾರು ಒಂದು ಎನ್ಯುವಲ್ ಎಕ್ಸಾಮ್ದಲ್ಲಿ ಫೇಲ್ ಆಗಿರ್ತಾರಲ್ಲ ಅವರಿಗೆ ಮಾತ್ರ ಗೊತ್ತು, ಅಯ್ಯೋ ಐ ಹ್ಯಾವ್ ವೇಸ್ಟೆಡ್ 1 year ಅಂತ. ಯಾಕಂದರೆ ನಿಮ್ಮ ಸ್ನೇಹಿತರು ಹೈಯರ್ ಕ್ಲಾಸಿಗೆ ಹೋಗ್ಬಿಟ್ಟಿರ್ತಾರೆ, ನೀವು ಅಲ್ಲೇ ಉಳ್ಕೊಂಡ್ಬಿಡ್ತೀರಿ. ದ ವ್ಯಾಲ್ಯೂ ಆಫ್ 1 year should be asked to the person who is going to fail in annual exam. The value of 1 month should be asked to the mother who is giving birth to the baby in the 11th month. ನೋಡಿ, mother has to give birth to the baby in the 10th month. ಹೌದಾ? 9 months 9 days is the common calculation ಹೇಳ್ತೀವಿ. ಮೈನರ್ ವ್ಯತ್ಯಾಸ ಆಗಬಹುದು. ಅಕಸ್ಮಾತ್ ಮದರ್ ಏನಾದರೂ 11ನೇ ತಿಂಗಳಿಗೆ ಮಗುವಿಗೆ ಜನ್ಮ ನೀಡಿದರೆ ಮಾತ್ರ ಅವರಿಗೆ ಗೊತ್ತಿರುತ್ತೆ 1 ತಿಂಗಳಿನ ಮಹತ್ವ ಎಷ್ಟು ಅಂತ. The value of 1 minute is to be asked to the person who is going to miss the train. ಟ್ರೈನಿಗೆ ಟಿಕೆಟ್ ತೊಗೊಂಡಿರ್ತೀರಿ, ಅಲ್ಲಿಂದ ಇಲ್ಲಿಗೆ ಬಂದು ರೀಚ್ ಆಗಬೇಕು ಸ್ಟೇಷನ್ಗೆ ಅಂದ್ಕೊಂಡಿರ್ತೀರಿ. ಪ್ಲ್ಯಾಟ್ಫಾರ್ಮ್ ದೂರ ಇದೆಯೋ, ನೀವು ಬರೋದು ಲೇಟ್ ಆಗಿದೆಯೋ, ಟಿಕೆಟ್ ಬೇಗ ಸಿಕ್ಕಿಲ್ವೋ, ಅದ್ಯಾವುದು ಕಾರಣ ಅಲ್ಲ. 1 minute ಲೇಟ್ ಆಗಿಬಿಟ್ರೆ ಟ್ರೈನ್ ಪಾಸ್ ಆಯಿತು, ಅವರಿಗೆ ಮಾತ್ರ ಗೊತ್ತು, ಅಯ್ಯೋ 1 minute ನಾನು ಬೇಗ ಬಂದಿದ್ದರೆ ಐ ಕುಡ್ ಕ್ಯಾಚ್ ದ ಟ್ರೈನ್, ಐ ಕುಡ್ ಬಿ ಇನ್ ಮೈ ನೇಟಿವ್ ವೆಲ್ ಇನ್ ಟೈಮ್ ಅಂತ ಗೊತ್ತಾಗುತ್ತೆ. 1 year ಮಹತ್ವವನ್ನು ಎನ್ಯುವಲ್ ಎಕ್ಸಾಮ್ ಫೇಲ್ ಆದವರಿಗೆ ಗೊತ್ತು. 1 month ಮಹತ್ವವನ್ನು 11th ಮಂತಲ್ಲಿ ಜನ್ಮ ನೀಡ್ತಕ್ಕಂಥ ತಾಯಿಗೆ ಮಾತ್ರ ಗೊತ್ತು. 1 ನಿಮಿಷದ ಮಹತ್ವವನ್ನು ಯಾರಿಗೆ ಕೇಳಬೇಕು ಅಂದರೆ ಕೇವಲ 1 ಮಿನಿಟಲ್ಲಿ ಟ್ರೈನನ್ನು ಮಿಸ್ ಮಾಡ್ಕೊಂಡವರಿಗೆ ಗೊತ್ತು. The value of 1 second should be asked to the person who is going to miss the accident. ಅಯ್ಯೋ 1 second ನಾನು ಕಾಲು ಕಿತ್ತಿ ಈ ಕಡೆ ಇಡಲಿಲ್ಲ ಅಂದರೆ ನಾನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಿದ್ದೆ ಅಂತ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅಯ್ಯೋ ಸೆಕೆಂಡಲ್ಲಿ ಪಾರಾದೆ ನಾನು. The value of 1 second should be asked to the person who is going to miss the accident by seconds. The value of picoseconds, ಯಾಕೆ ಇಲ್ಲಿ ಬಂದೆ ನಾನು ನೋಡಿ, ಪೈಕೋ ಅಂತೀನಿ ಅದಕ್ಕೆ. The value of picoseconds or picosecond should be asked to the person who is going to miss or lost the gold medal in the Olympics during running race. ಹೌದಾ? ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ
ಓಟದ ಸ್ಪರ್ಧೆಯಲ್ಲಿ ಪೈಕೋ ಸೆಕೆಂಡ್ಸ್ ರೀ, ಸೆಕೆಂಡ್ಸ್ ಅಲ್ಲ, ಪೈಕೋ ಸೆಕೆಂಡ್ಸಲ್ಲಿ ಕಾಲು ಇರ್ತಕ್ಕಂಥ ಪೈಕೋ ಸೆಕೆಂಡ್ಸ್ ವ್ಯತ್ಯಾಸ ಆದಾಗ ಗೋಲ್ಡ್ ಮೆಡಲ್ ತಪ್ಪುತ್ತೆ. Therefore, the value of picoseconds should be asked to the person who is going to miss the gold medal in Olympics. Olympics ದಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಗೋಲ್ಡ್ ಮೆಡಲ್ ಕಳೆದುಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಒನ್ ಪೈಕೋ ಸೆಕೆಂಡ್ಸ್ ದ ಮೀನಿಂಗ್ ವ್ಯಾಲ್ಯೂ ಎಷ್ಟು ಅಂತ. ಇಷ್ಟ ಉದ್ದೇಶ ನಿಮಗೆ, ಇಷ್ಟ ಉದ್ದೇಶ ನೀವು ಟೈಮಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಅಂದರೆ ಟೈಮ್ ವಿಲ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ದೋಸ್ ಹೂ ಆರ್ ಗಿವಿಂಗ್ ವ್ಯಾಲ್ಯೂ ಟು ದ ಟೈಮ್, ಡೆಫಿನೆಟ್ಲಿ ಟೈಮ್ ವಿಲ್ ಶೇವ್ ಯುವರ್ ಲೈಫ್ ಇನ್ ಎನಿ ಇಂಪಾರ್ಟೆಂಟ್ ಡೇಸ್ ಆರ್ ಟೈಮ್ಸ್. ದೇರ್ಫೋರ್ ಅದು ಸ್ವಲ್ಪ ಹೇಳ್ತಾ ಇರ್ತೀನಿ ನಾನು. ಇಷ್ಟೇ ಉದ್ದೇಶ, ಇಷ್ಟೇ. ದಯವಿಟ್ಟು ಅನವಶ್ಯಕವಾಗಿ ಸಮಯವನ್ನು ಹಾಳು ಮಾಡಬೇಡಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ಉದ್ದೇಶ. ಇಷ್ಟು ಡೆಫಿನೇಷನನ್ನು ಹೇಳಿದ ಮೇಲೆ ನಾನು ನಿಮ್ಗೆ ಸಿಂಪಲ್ ರಿಪ್ರೆಸೆಂಟೇಷನ್ ಕೊಡೋದಾದರೆ, ಎರಡು ಎಟಮ್ಗಳು ಸೇರಿಕೊಂಡಿವೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬೇಕು ಅಂದಾಗ ಎರಡು ಎಟಮ್ ಸೇರಿಕೊಂಡು ಮಾಲಿಕ್ಯೂಲ್ ಬರುತ್ತೆ. ಇದರ ಸೆಂಟ್ರಲ್ ಪಾಯಿಂಟನ್ನು ಕೂಡಿಸ್ರಿ, ದಿಸ್ ಈಸ್ ಬಾಂಡ್ ಲೆಂತ್. ಕ್ಲಿಯರ್? ಈಗ ಡೆಫಿನೇಷನ್ ಓದಿ. ನಾ ಬಾಕ್ಸ್ ಹಾಕಿನಿ ಅನ್ಕೋಬಾ. ಐ ಹ್ಯಾವ್ ಟೇಕನ್ the central point of those combined atoms, the distance of that equilibrium distance between the combining atoms is bond length anta torsidini. Don't assume the sir have drawn the box in the circle ankoba. Circle indicates the atoms, combining atoms, the equilibrium distance between those atoms is the bond length anta iridi torsi. Clear? Next, we will go for the second one, covalent radius. Covalent radius ಅಂದ್ರೆ ಒಂದೇ, radii ಅಂದ್ರೆ ಒಂದೇ. Covalent radius or covalent radii is defined as, ನಾ ಇಲ್ಲಿ it is ಅನ್ಬಿಡ್ತೀನಿ, ನೀವು ಇನ್ಮೇಲೆ ರೂಢಿ ಮಾಡ್ಕೊಳ್ರಿ, ಹೆಡ್ಡಿಂಗ್ ಏನು ಕೊಟ್ಟು ಅದನ್ನು ಬರ್ಕೊಳ್ಳೋದು ಅಂತ. ಅಂದರೆ covalent radius is defined as one half of the distance between two atoms in a diatomic molecule. Clear? ಏನಾಗಬೇಕು ಅಂದರೆ, ನೀವು ತೆಗೆದುಕೊಂಡಿರ್ತಕ್ಕಂಥ ಕಂಪೌಂಡ್ ಎರಡು ಎಟಮ್ ಅನ್ನ ಸೇರಿಸಿಕೊಂಡು ಬಂದಿರತಕ್ಕಂಥದ್ದಾಗಿರಬೇಕು. ಅಂದರೆ H2O2 N2 ಹೀಗಿರಬೇಕು. ಒರಿಜಿನಲಿ ನಾವು ಬರೆಯೋದಲ್ಲ, ನೇಚರ್ದಲ್ಲಿ ಎರಡು ಎಟಮ್ ಸೇರಿಕೊಂಡೇ ಬಂದಿರತಕ್ಕಂಥ ಮಾಲಿಕ್ಯೂಲ್ ಆಗಿರಬೇಕು. ಆ ಮಾಲಿಕ್ಯೂಲ್ದಲ್ಲಿ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಿದರೆ ಬಾಂಡ್ ಲೆಂತ್ ಆಗುತ್ತೆ. ಬಾಂಡ್ ಲೆಂತ್ ಅದ 1/2 ಡಿಸ್ಟೆನ್ಸ್ ಅನ್ನು ತೆಗೆದುಕೊಂಡ್ರೆ ಕೋವಲೆಂಟ್ ರೇಡಿಯಸ್. ಮತ್ತೆ ಸ್ವಲ್ಪ ಡಯಾಗ್ರಾಮ್ ಬೇಡ ಅನ್ಸುತ್ತೆ ನೋಡಿ. ಅಸ್ಯೂಮ್ ದಟ್ ಐ ಹ್ಯಾವ್ ಡ್ರಾನ್ ಒನ್ಸ್ ಅಗೇನ್, ದೀಸ್ ಆರ್ ದ ಟೂ ಕಂಬೈನ್ಡ್ ಐಟಮ್ಸ್. ಕಂಡೀಷನ್ ಇಸ್ ದೇರ್, ಇಟ್ ಮಸ್ಟ್ ಬಿ ಲೈಕ್ ಎ ಹೈಡ್ರೋಜನ್ ಸೇರ್ಕೊಂಡು ಬಂದಿದೆ ಮಾಲಿಕ್ಯೂಲ್ ಅಂತ ಅನ್ಕೊಳ್ರಿ. ಎರಡರ ಮಿಡಲ್ ಪಾಯಿಂಟ್ ಅನ್ನ ಸೇರಿಸಿದ್ರೆ ದಿಸ್ ಈಸ್ ಬಾಂಡ್ ಲೆಂತ್. ಹೌದಾ? ಬಾಂಡ್ ಲೆಂತ್. ಈ ಬಾಂಡ್ ಲೆಂತ್ ಅದ 1/2 ಡಿಸ್ಟೆನ್ಸ್. ಯಾವ ಕಡೆನಾರ ಲೆಫ್ಟ್ ಇಂದ ರೈಟ್ ಗೆ ಬಂದ್ರೆ ಅಷ್ಟೇ ಅಲ್ಲ, 1/2 ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್. ಕ್ಲಿಯರ್? ಐ ಹ್ಯಾವ್ ನಾಟ್ ಡ್ರಾನ್ ಒನ್ಸ್ ಅಗೇನ್. ನೀವು ಬೇಕಾದ್ರೆ ಮತ್ತೊಂದ್ಸಲ ತಗೊಳ್ಳಿ. ಏನಂತ, ಎರಡು ಕಂಬೈನಿಂಗ್ ಐಟಮ್ಸ್ ಅನ್ನು ತೆಗೆದುಕೊಂಡು ಅದರ ಸೆಂಟ್ರಲ್ ಪಾಯಿಂಟ್ ಅನ್ನು ಸೇರಿಸ್ರಿ, ಅದರಾಗ 1/2 ಡಿಸ್ಟೆನ್ಸ್ ಮಾಡ್ರಿ, ದಟ್ ಇಸ್ ಕೋವಲೆಂಟ್ ರೇಡಿಯಸ್. ಕ್ಲಿಯರ್? Covalent radii or covalent radius is the 1/2 of the distance between combining atoms in a diatomic molecule. Okay. Third one is van der Waals radius. ಕೆಲವಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳಲೇಬೇಕಾಗಿರುತ್ತೆ. van der Waals radius.
van der Waal radius. Van der Waal radius is defined as van der Waal radius is defined as one half of the distance between. It is defined as one half ಅಂದ್ರೆ 1/2 ಇದೆ ನೋಡಿ. ಇದು ಟೋಟಲ್ ಬಾಂಡ್ ಲೆಂತ್, ಅದರ 1/2 ಮಾಡಿದ್ರೆ ಕೋವೆಲೆಂಟ್ ರೇಡಿಯಸ್. ಹಾಗೆ one half of the distance, one half of the distance between, one half of the distance between two adjacent molecules. Two adjacent molecules is called as covalent radius, sorry, van der Waal radius. ನೋಡಿ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಒಂದೊಂದು ಡಿಸ್ಟಿಂಗ್ವಿಷ್ ಮಾಡ್ತಾ ಬನ್ನಿ. ಎರಡು ಆಟಮ್ಗಳ ಮಧ್ಯೆ ಇರ್ತಕ್ಕಂಥ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಇದ್ರೆ ಬಾಂಡ್ ಲೆಂತ್, ಆ ಬಾಂಡ್ ಲೆಂತ್ ಅದ ಒನ್ ಹಾಫ್ ಡಿಸ್ಟೆನ್ಸ್ ತೆಗೆದುಕೊಂಡ್ರೆ ಕೋವಲೆಂಟ್ ರೇಡಿಯಸ್. ಈಗ ಹಂಗಲ್ಲ, ಎರಡು ಮಾಲಿಕ್ಯೂಲ್ಸ್ ಅವ ನಿಮ್ಮ ಹತ್ರ, ಯು ಹ್ಯಾವ್ ಟೂ ಮಾಲಿಕ್ಯೂಲ್ಸ್ ವಿತ್ ಯು, ಅದರ ಡಿಸ್ಟೆನ್ಸ್ ಅನ್ನು ತೆಗೆದುಕೊಂಡ್ರೆ ದಿಸ್ ಈಸ್ ಬಾಂಡ್ ಲೆಂತ್. ಈ ಬಾಂಡ್ ಲೆಂತ್ ಅದ ಒನ್ ಹಾಫ್ ಡಿಸ್ಟೆನ್ಸ್ ಅನ್ನು ತೆಗೆದುಕೊಳ್ಬೇಕು, ದಟ್ ಈಸ್ van der Waal radius. ಈಗ ಸ್ಟೇಟ್ಮೆಂಟ್ ಅನ್ನು ಓದಿ ಅರ್ಥ ಆಗುತ್ತೆ. van der Waal radius is the one half of the distance between the two adjacent molecules. ಒಂದರ ಬಾಜು ಒಂದು ಇರತಕ್ಕಂತ ಮಾಲಿಕ್ಯೂಲ್ ಅದ ಒನ್ ಹಾಫ್ ಡಿಸ್ಟೆನ್ಸ್ ಅನ್ನ van der Waal radius ಅಂತ ಕರಿಬೇಕು. ಓಕೆ, ದೇರ್ ಆರ್ ಆಲ್ಸೋ ವೆರಿ ಸ್ಮಾಲ್ ವ್ಯಾಲ್ಯೂಸ್. Next is bond angle. ನೋಡಿ, you may not studied in the earlier classes. That is the thing you should try to understand in details. Bond angle is defined as the angle between, it is the angle between orbitals, angle between orbitals of orbitals containing bonding pair of electrons, is called as bond angle. Bonding pair of electrons around the central atom, around the central atom in a molecule is called as bond angle. ಹೇಳ್ತೀನಿ ಸರ್, ಬಾಂಡ್ ಆಂಗಲ್ ಇಟ್ ಇಸ್ ದ ಆಂಗಲ್, ಎರಡರ ಮಧ್ಯೆ ಕೋನ ಅಂತ ಏನ್ತೀರಿ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಆಂಗಲ್ ಬಿಟ್ವೀನ್ ಆರ್ಬಿಟಲ್ ಕಂಟೈನಿಂಗ್ ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅಂದ್ರೆ ಬೇರೆ ಎಟಮ್ಗಳ ಜೊತೆ ಬಾಂಡ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿರಬೇಕು ಅರೌಂಡ್ ದಿ ಸೆಂಟ್ರಲ್ ಆಟಮ್ ಇನ್ ಎ ಮಾಲಿಕ್ಯೂಲ್ ಆರ್ ಇನ್ ಎ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಆಸ್ ಎ ಬಾಂಡ್ ಆಂಗಲ್. It is measured by spectroscopic study. It is studied by spectroscope. It is studied by spectroscope and it is measured in terms of degree Celsius ಅಂತ ಹೇಳ್ತಿರಲ್ಲ, ಹಂಗ ಡಿಗ್ರಿ ರೂಪದಲ್ಲಿ ನಾವು ಬಾಂಡ್ ಆಂಗಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ಎಕ್ಸಾಂಪಲ್ ತಗೊಂಡ್ರೆ ಈಸಿ ಆಗುತ್ತೆ. Okay, if anything is not understood, you should make it easy by taking the example at least. Say, the actual water molecule studied in the spectroscope is like this. Now usually HOH ಬರೀತೀವಿ. This is general representation. Actual representation of the water molecule is V-shaped or bent-shaped molecule. Therefore, there are two pair of electrons on oxygen atom. ಹೌದಾ? ಯಾಕಂದ್ರೆ 2 4 5 6 ಇರಬೇಕು. ಹೀಗೆ ಆಕ್ಸಿಜನ್ ಎಟಮದ ಮೇಲೆ ಸೆಂಟ್ರಲ್ ಎಟಮದ ಸುತ್ತುವರೆದು ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದವಲ್ರಿ, ಅದರ ಮತ್ತೆ ಡಿಸ್ಟೆನ್ಸ್ ಎಷ್ಟೈತಿ ಸ್ಪೆಕ್ಟ್ರೋಸ್ಕೋಪ್ ಮುಖಾಂತರ ಸ್ಟಡಿ ಮಾಡಿದಾಗ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂವನ್ನ ಡಿಗ್ರಿ ರೂಪದಲ್ಲಿ ಹೇಳೋದೇ ಬಾಂಡ್ ಆಂಗಲ್. ದಿ ಬಾಂಡ್ ಆಂಗಲ್ ಇನ್ ಅ ವಾಟರ್ ಮಾಲಿಕ್ಯೂಲ್ is found to be 104 degree 5 units. Clear? ಬೇರೆ ಬೇರೆ ಎಕ್ಸಾಂಪಲ್ಸ್ ತೆಗೆದುಕೊಳ್ಳೋಣ.
ಅಮೋನಿಯಾದಲ್ಲಿ 107 ಇರುತ್ತೆ, ಆ್ಯಂಡ್ ಮೀಥೇನ್ ಮೊಲಿಕ್ಯೂಲ್ದಲ್ಲಿ 109 28 ಯೂನಿಟ್ಸ್ ಇರುತ್ತೆ. ಬೇರೆ ಬೇರೆ ಮೊಲಿಕ್ಯೂಲ್ದಲ್ಲಿ ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಂಬೈನಿಂಗ್ ಎಟಮ್ಸ್ ಆರ್ಬಿಟಲ್ಗಳ ಮಧ್ಯೆ ಎಂಗಲ್ ಕ್ರಿಯೇಟ್ ಆಗುತ್ತೆ. ದಟ್ ವಿ ಆರ್ ಕಾಲಿಂಗ್ ಎಸ್ ಎ ಬಾಂಡ್ ಆಂಗಲ್. ಓಕೆ, another is bond order. Another is bond order. After giving that definition for bond order and example for bond order, I can repeat once again. Bond order is defined as the number of, ಮತ್ತೊಂದು ರೀತಿಯ ಡೆಫಿನೇಷನ್ ಆಮೇಲೆ ಕಲ್ತ್ಕೊಳ್ಳೋಣ, the number of covalent bonds, the number of covalent bonds, the number of covalent bonds between the atoms, between the atoms in a molecule. ನೀವು ತೆಗೆದುಕೊಂಡಿರ್ತಕ್ಕಂಥ ಮಾಲಿಕ್ಯೂಲ್ದಲ್ಲಿ ಆಟಮ್ಗಳ ಮಧ್ಯೆ ಎಷ್ಟು ಸಂಖ್ಯೆಯಲ್ಲಿ ಕೋವಲೆಂಟ್ ಬಾಂಡ್ಗಳು ಬಂದಿದವೋ ಅದನ್ನು ಕೌಂಟ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಈಸ್ ಬಾಂಡ್ ಆರ್ಡರ್. ಸೇ ಫಾರ್ ಎಕ್ಸಾಂಪಲ್, ದ ಬಾಂಡ್ ಆರ್ಡರ್ ಇನ್ ಹೈಡ್ರೋಜನ್ ಮಾಲಿಕ್ಯೂಲ್ ಈಸ್ 1, ಯಾಕಂದ್ರೆ ಒಂದು ಕೋವಲೆಂಟ್ ಬಾಂಡ್. The bond order in oxygen molecule is 2. The bond order in nitrogen molecule is 3. ನಾನು ಹೆಂಗೆ ಬರ್ದಿಲ್ಲ ಅದನ್ನ, ಅಂದ್ರೆ ನೈಟ್ರೋಜನ್ ಮಾಲಿಕ್ಯೂಲ್ ನೇಚರ್ದಲ್ಲಿ ಎಕ್ಸಿಸ್ಟ್ ಆಗಿದೆ, ನೇಚರ್ದಲ್ಲಿ ಅವೈಲೇಬಲ್ ಇದೆ ಅಂದ್ರೆ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾವ್ ಶೇರ್ಡ್ ಬಿಟ್ವೀನ್ ದ ಆಟಮ್ಸ್. ಹಾಗಾಗಿ n ಟ್ರಿಪಲ್ ಬಾಂಡ್ ಏನು ಬರೆದ್ರೆ ಬಾಂಡ್ ಆರ್ಡರ್ ಇಸ್ 3. ಆಕ್ಸಿಜನ್ ಬಾಂಡ್ ಆರ್ಡರ್ ಇಸ್ 2 ಬಿಕಾಸ್ ಡಬಲ್ ಬಾಂಡ್ ಇದೆ, 2 ಕೋವಲೆಂಟ್ ಬಾಂಡ್ಸ್ ಇದೆ. ಅಂಡ್ ಹೈಡ್ರೋಜನ್ ಮಾಲಿಕ್ಯೂಲ್ದಲ್ಲಿ ಒಂದೇ ಕೋವಲೆಂಟ್ ಬಾಂಡ್ ಇದೆ, ಹಾಗಾಗಿ ಬಾಂಡ್ ಆರ್ಡರ್ ಇಸ್ 1. ಇದು ಸಿಂಪಲ್ ಹೇಳೋದ್ರಿ, ಬಟ್ ಆಕ್ಚುಯಲ್ ಡೆಫಿನೇಷನ್ನು, ಮ್ಯಾಥಮೆಟಿಕಲ್ ಇಕ್ವೇಷನ್ನು, ಕ್ಯಾಲ್ಕುಲೇಷನ್ನು ಇದೇ ಟಾಪಿಕ್ ಅಲ್ಲಿ ಕೊನೆಯ ಭಾಗದಲ್ಲಿ ಬರುತ್ತೆ. ದಟ್ ವಿ ಕ್ಯಾನ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಬೇಗ ರಿಕಾಲ್ ಮಾಡ್ಕೊಳ್ರಿ. ಬಾಂಡ್ ಪ್ಯಾರಾಮೀಟರ್ಸ್ ಈಸಿ ಇದಾವ್ರಿ, ಒಂದ್ಸಲ ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡಿ ಸುಲಭ ಆಗುತ್ತೆ. Bond length is the equilibrium distance between the combining atoms in a molecule. It is studied by X-rays as a diffraction study, and it is measured in terms of picometers. Covalent radius is the 1/2 of the distance between the combining atoms in a diatomic molecule. Van der Waals radius is the 1/2 of the distance between 2 adjacent molecules. Then bond angle is the angle between orbitals containing bonding pair of electrons around the central atom in a molecule, studied by spectroscope, measured in terms of degree. Bond order is the number of covalent bonds formed between the atoms in a molecule. I have given you the examples. No unit, direct you can say ಎಷ್ಟು ಬಾಂಡ್ ಅದಾವು ಅಷ್ಟು ಸಂಖ್ಯೆಯನ್ನು ಹೇಳಿದರೆ ಹೈಡ್ರೋಜನ್ ಮಾಲಿಕ್ಯೂಲ್ದಲ್ಲಿ 1. ಸರ್ ಒಂದೇ ಯಾಕೆ ಬರೆದ್ರಿ, ಹೆಚ್ಚು ಡಬಲ್ ಬಾಂಡ್ ಹೆಚ್ಚಾಗಿ ಬರೆದಿಲ್ಲ ಅಂತ ಪ್ರಶ್ನೆ ಮಾಡಿದರೆ, ದಟ್ ಐ ಕೆನಾಟ್ ಕನ್ವಿನ್ಸ್ ಅಟ್ ದಿಸ್ ಟೈಮ್. For that thing I need the detailed definition, mathematical form, calculation ಎಲ್ಲ ಮತ್ತೊಂದು ಸಲ ಕಲಿಸ್ತೀವಿ ಮುಂದಿನ ಸ್ಟಡಿಯಲ್ಲಿ. ಅದಕ್ಕೋಸ್ಕರ ಈ ರೀತಿ ಬರೀಬಾರದು, ಪಾಸಿಬಲ್ ಇಲ್ಲ ಅಂತ ಕಲ್ತ್ಕೊಂಡು, these are the bond parameters. You must practice thoroughly. Clear? ರಿಪೀಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಆ್ಯಸ್ ಇಟ್ ಈಸ್ ಆನ್ಲೈನ್ ಕ್ಲಾಸಲ್ಲಿ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಳ್ರಿ. ಇಲ್ಲದೆ ಹೋದರೆ ನನ್ನ ನಂಬರ್ಗೆ ವ್ಯಾಟ್ಸಪ್ ಹಾಕಿರಿ. ಇನ್ನು ಯಾವುದೇ ರೀತಿಯಲ್ಲಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಳ್ಬೇಕು. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.